ಇವತ್ತು CET ಪರೀಕ್ಷೆ ಎಲ್ಲ ಕಡೆಯೂ ಕೂಡ ಸುಲಲಿತವಾಗಿ ಚೆನ್ನಾಗಿ ನಡೆದಿದೆ. ಆದರೆ ಒಂದು ಖಾಸಗಿ ಕಾಲೇಜಿನಲ್ಲಿ ಆದಂಥ ಎಡವಟ್ಟು, ಜನಿವಾರ ಹಾಕೊಂಡು ಬಂದವರ ಜನಿವಾರವನ್ನು ತೆಗೆಸಿಟ್ಬಿಟ್ರು. ಅದಕ್ಕೆ ಮಾನ್ಯ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ, ಅದು ವಿಕೃತ ಮನಸ್ಥಿತಿ ಅವರು ಮಾಡುವಂಥ ಕೆಲಸ ಅಂತ ಹೇಳಿ. ಈಗಾಗಲೇ 3 ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡಿದ್ದಾರೆ. ಏನಾಗಿದೆ ಬೆಳವಣಿಗೆ ನೋಡಿ. ಮತ್ತೆ CET ಪರೀಕ್ಷೆಯಲ್ಲಿ ಜನಿವಾರ ಗಲಾಟೆ. ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಪರೀಕ್ಷಾ ಸಿಬ್ಬಂದಿ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ದೂರು. ಖಾಸಗಿ ಕಾಲೇಜಿನ ಮುಂದೆ ಪೋಷಕರ ಆಕ್ರೋಶ. ಪರೀಕ್ಷೆಯಲ್ಲಿ ನಕಲು ತಡೆಯುವುದಕ್ಕೆ ಕಟ್ಟುನಿಟ್ಟಿನ ತಪಾಸಣೆ ನಡೆಸುವಾಗ ವಿದ್ಯಾರ್ಥಿಗಳ ಪವಿತ್ರ ಜನಿವಾರವನ್ನ ತೆಗೆದು ಬೆಂಗಳೂರಿನ ಖಾಸಗಿ ಕಾಲೇಜು ಎಡವಟ್ಟು ಮಾಡಿದೆ. ಮಡಿವಾಳದ ಖಾಸಗಿ ಕಾಲೇಜಿನಲ್ಲಿ ನಿನ್ನೆ 5 ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿರುವ ಆರೋಪ ಕೇಳಿಬಂದಿದ್ದು, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ವಿದ್ಯಾರ್ಥಿಗಳ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪರೀಕ್ಷಾ ಸಿಬ್ಬಂದಿ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಇವತ್ತು ಆಕ್ರೋಶ ಹೊರಹಾಕಿದ್ರು. ಸೊ ಫಸ್ಟು ವಾಲೆ ಇತ್ತು, ಮಗು ಚಿಕ್ಕ ವಾಲೆ ಇತ್ತು, ಅದು ತೆಗಿಯೋಕೆ ಹೇಳಿದ್ರಂತೆ. ವೆಲ್ ಆ್ಯಂಡ್ ಫೈನ್, ಪರವಾಗಿಲ್ಲ ಅಂದ್ಬಿಟ್ಟು ತೆಗ್ದಿಯೇನೋ. ಆಮೇಲೆ ಜನಿವಾರ ತೆಗಿಯೋಕೆ ಹೇಳಿದ್ರಂತೆ, ತೆಗಿಯೋಕ್ಕಾಗಲ್ಲ ಅಂತ ಹೇಳಿಯಾನೆ. ಬಟ್ ಅವರಿಲ್ಲ, ಕಂಪಲ್ಸರಿ ತೆಗಿಲೇಬೇಕಿಲ್ಲ, ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಎಕ್ಸಾಮ್ಗೆ ಬಿಡೋದೇ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ. ನಾನು ತುಂಬ ದೂರದಲ್ಲಿದ್ದೆ, ಸೊ ಏನು ಮಾತಾಡೋಕ್ಕಾಗಿಲ್ಲ. ಜನಿವಾರ ತೆಗ್ದಿದ್ದಾರೆ. ತೆಗೆದ್ಬಿಟ್ಟು ಆಮೇಲೆ ಹೋಗಿ ಏನು ಎಕ್ಸಾಮ್ ಬರೆಯೋಕ್ಕೆ ತುಂಬ ಗಲಾಟೆ ಮಾಡಿದ್ದಾರೆ. 10 ವರ್ಷ ಅವನು ಸತತವಾಗಿ ಒಂದು ದಿವಸನೂ ಜನಿವಾರ ತೆಗೆದೇ ಅವನು ಹಾಕ್ಕೊಂಡಿದ್ದಾನೆ. ಮತ್ತು ದಿನಾಗಲೂ 2 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾನೆ. ಅವರು ನೀನು ತೆಗೆದೇ ಹೋದರೆ ಎಕ್ಸಾಮ್ ಬರೀಬೇಡ, ಹಾಗೆ ವಾಪಸ್ ಹೋಗು ಅಂತ ಹೇಳಿದಾರಂತೆ. ಆಮೇಲೆ ಅವನೇನು ಹೇಳ್ತಾ, ಇನ್ನೂ ನನ್ನ ಮುಂದೆ ಇನ್ನೂ 3-4 ಜನ ತೆಗೆದಿದ್ದಾರೆ ಅನ್ನೋ ಥರ ಹೇಳ್ದ. ಹಂಗಾಗಿ ನಾನು ಅಂದ್ಕೊಂಡೆ CET ಅವರು ಏನೋ ಇನ್ಸ್ಟ್ರಕ್ಷನ್ ಬಂದಿರಬಹುದು, ಹಾಗಾಗಿ ತೆಗಿಬೇಕಾಗತ್ತೇನೋ, ತೆಗಿ ಅನ್ನೋ ಥರ ಹೇಳಿದ್ದೀನಿ ನಾನು. ಸೊ ತೆಗೆದು ಅವನು ಎಕ್ಸಾಮ್ ಬರೆದಿದ್ದಾನೆ. ನಿನ್ನೆ ಮೊದಲ ಪತ್ರಿಕೆ ಫಿಸಿಕ್ಸ್ ಪರೀಕ್ಷೆ ಬರೆಯೋದಕ್ಕೆ ಹೋದಾಗ 2 ಸಿಬ್ಬಂದಿ ಜನಿವಾರವನ್ನ ತೆಗೆಸಿದ್ದಾರೆ. ವಿದ್ಯಾರ್ಥಿಗಳಿಗೆ ತೆಗೆಯೋದಕ್ಕೆ ಮನಸ್ಸಿಲ್ಲದಿದ್ರೂ ಜನಿವಾರವನ್ನ ತೆಗೆಸಿದ್ದಾರೆ. ಈ ವಿಷಯವನ್ನ ಪೋಷಕರಿಗೆ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಕೂಡಲೇ ಕಾಲೇಜಿಗೆ ಬಂದ ಪೋಷಕರು ಕಾಲೇಜಿನ ಕ್ರಮವನ್ನ ಖಂಡಿಸಿದ್ದಾರೆ. ಸ್ಥಳಕ್ಕೆ ಬಂದಿದ್ದ ಶಿಕ್ಷಣಾಧಿಕಾರಿಗಳು, ತಹಶೀಲ್ದಾರ್, ಪೊಲೀಸರ ಮುಂದೆ ಕಾಲೇಜು ಆಡಳಿತ ಮಂಡಳಿ ಪೋಷಕರಿಗೆ ಕ್ಷಮೆ ಕೇಳಿದೆ. ಈ ಘಟನೆಯ ಬಗ್ಗೆ ಜನಿವಾರ ತೆಗೆದಿದ್ದ ವಿದ್ಯಾರ್ಥಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 9:30 ಎಂಟ್ರೆನ್ಸ್ ಒಳಗೆ ಬಿಡ್ತಿದ್ರು. ಫುಲ್ ಎಲ್ಲ ಚೆಕ್ ಇನ್ ಮಾಡ್ತಿದ್ರು, ಎಲ್ಲ ಸ್ಕ್ಯಾನ್ ಮಾಡ್ತಿದ್ರು ಕೋಡ್ನ. ಆಮೇಲೆ ಫೋಟೋ ತೊಗೊಂಡ್ರು, ಆಮೇಲೆ ಜೋಬ್ ಚೆಕ್ ಇನ್ ಮಾಡಿದ್ರು ನಾರ್ಮಲ್ಲು. ಅವರು ಮೆಟಲ್ ಏನಾದ್ರು ಹಾಕೊಂಡಿದ್ಯಾ ಅಂದರು, ಏನೂ ಹಾಕೊಂಡಿಲ್ಲ ಅಂದರು. ತೆಗಿ ಅಂದರು ಜನಿವಾರ. ನಾನು ತೆಗಿಯಲ್ಲ, ಇದು ನಮ್ಮದಲ್ಲಿ ಇರಲೇಬೇಕು, ನಾನು ತೆಗಿಯಲ್ಲ ಅಂದೆ. ಸೊ ತೆಗಿ ಅಂದರು. ಏನು ಇರಬಾರ್ದು, ರೂಲ್ಸ್ ಪ್ರಕಾರ ತೆಗಿಬೇಕು ಅಂದ್ರೆ ನನಗೂ ಅದು ಗೊತ್ತಿರಲಿಲ್ಲ. ಸೊ ನಾನು ಒಳಗೆ CET ಒಳಗೆ ಬಿಡಲ್ಲ ಅಂದ್ಕೊಂಡು ನಾನು ತೆಗೆದ್ಬಿಟ್ಟೆ. ಮನ್ಸಿಗೆ ತುಂಬ ಬೇಜಾರಾಯಿತು. ಹಂಗೆಲ್ಲ ಮಾಡಬಾರ್ದಿತ್ತು. ನಾವೇನೋ ಅಂದ್ಕೊಂಡು CET ಬರಿಬೇಕು ಅಂತ ಬಂದಿರ್ತೀವಿ, ಅವರು ಜನಿವಾರ ತೆಗಿದಿದ್ರೆ ಒಳಗೆ ಬಿಡಲ್ಲ ಅಂತ ಈ ಥರ ತುಂಬ ಪರಿಶೀಲಿಸಿದ್ರು. ತುಂಬ ಬೇಜಾರಾಯಿತು. ಆಮೇಲೆ ಅವರು ಬಿಚ್ಚಿದ್ರೇನು ಬಿಚ್ಚಲೇಬೇಕು, ಬಿಚ್ಚದಿದ್ರೆ ಒಳಗೆ ಬಿಡೋದಿಲ್ಲ ಅಂದ್ಬಿಟ್ರು. ಮನಸ್ಸಿಲ್ಲ ಅಂದ್ರೂ ಬಿಚ್ಚೋದೆ. ತುಂಬ ಬೇಜಾರಾಯಿತು. CET ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಎಡವಟ್ಟು, ಮಡಿವಾಳದ ಖಾಸಗಿ ಕಾಲೇಜಿಗೆ KEA ನೋಟಿಸ್. ಘಟನೆ ಬಗ್ಗೆ ವಿವರಣೆ ಕೇಳಿ ಕಾಲೇಜಿಗೆ ನೋಟಿಸ್. ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳದ ಖಾಸಗಿ ಕಾಲೇಜಿಗೆ ಘಟನೆ ಬಗ್ಗೆ ವಿವರಣೆ ಕೇಳಿ KEA ನೋಟಿಸ್ ನೀಡಿದೆ. ವಸ್ತ್ರ ಸಂಹಿತೆ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡಲಾಗಿದ್ರೂ ಜನಿವಾರ ತೆಗೆಸಿದ್ದು ಸರಿಯಾದ ಕ್ರಮವಲ್ಲ ಅಂತ ನೋಟಿಸ್ ನೀಡಲಾಗಿದೆ. ಇದೊಂದು ವಿಕೃತ ಮನಸ್ಸಿನವರ ಕೃತ್ಯ. ಖಾಸಗಿ ಕಾಲೇಜಿನ 3 ಅಮಾನತು. ಇನ್ನು ಜನಿವಾರ ತೆಗೆಸಿದ ಪ್ರಕರಣದ ಬಗ್ಗೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್, ಇದೊಂದು ದುರಾದೃಷ್ಟಕರ ಘಟನೆ, ವಿಕೃತ ಮನಸ್ಸಿನವರು ಮಾಡಿದ ಕೆಲಸ ಅನ್ನಿಸ್ತಾ ಇದೆ. ಕಳೆದ ಸಲ ಬೀದರ್ನಲ್ಲಿ ಇಂಥ ಘಟನೆಯಾಗಿತ್ತು. ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಕಾನೂನಿನಲ್ಲಿ ಇದಕ್ಕೆ ಯಾವ ಶಿಕ್ಷೆ ಕೊಡಬೇಕೋ ಅದನ್ನ ಮಾಡ್ತೇವೆ. ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ನೋಡ್ಕೊಳ್ತೇವೆ. ಸದ್ಯ ಖಾಸಗಿ ಕಾಲೇಜಿನ 3ರನ್ನ ಅಮಾನತು ಮಾಡಲಾಗಿದೆ ಎಂದಿದ್ದಾರೆ. ನೋಡಿ, ನಿನ್ನೆ ಕೃಪಾನಿಧಿ PU ಕಾಲೇಜಲ್ಲಿ ಈ ರೀತಿ ಘಟನೆ ಆಗಿದೆ ಅಂಥೇಳಿ ನಮಗೆ ಇವತ್ತು ಬೆಳಗ್ಗೆ ಮಾಹಿತಿ ಬಂತು. ಭಾಳ ದುರದೃಷ್ಟಕರ. ಯಾಕೆಂದರೆ ಕಳೆದ ವರ್ಷ ಇದೇ ರೀತಿಯಾಗಿ ಆಗಿತ್ತು. ಬೀದರಲ್ಲಾಗಿತ್ತು, ಈ ಥರ ಎಲ್ಲ ಕೆಲವು ಶಿವಮೊಗ್ಗದಲ್ಲಾಗಿತ್ತು. ನಾವು ಭಾಳ ಗಂಭೀರವಾಗಿ ಆ ವಿಚಾರವನ್ನು ತೆಗೆದುಕೊಂಡಿದ್ವಿ. ಆ ಸಂಸ್ಥೆ ಮೇಲೆ ನೀವು ದೂರು ದಾಖಲು ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ ನನಗೆ ಅವರು ಸಂಸ್ಥೆಯವರು 3 ಜನರ ಮೇಲೆ ಅವರು ಸಸ್ಪೆಂಡ್ ಮಾಡಿದ್ದೀವಿ ಅಂತಕ್ಕಂಥ ಪತ್ರವನ್ನು ಅವರು ನನಗೀಗ ಕಳಿಸ್ಕೊಟ್ಟಿದ್ದಾರೆ. ಇಲಾಖೆಗೆ ಇವತ್ತು ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೂ ಸಹ ನಾವು ಈಗ
ಇದು ಯಾಕೋ ನೋಡಿದ್ರೆ ಕೆಲವರು ಈ ವಿಕೃತ ಮನಸ್ಥಿತಿ ಇರ್ತಕ್ಕಂಥವ್ರು ಅಂತ ಕಾಣ್ತದೆ. ಕರ್ನಾಟಕದಲ್ಲಿ ಏಪ್ರಿಲ್ 24, 2026ರಂದು ನಡೆದ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಲಾಗಿತ್ತು. ಈ ಘಟನೆಯು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಬಳಿಕ ಒಂದಿಷ್ಟು ನಿಯಮಗಳನ್ನು ಜಾರಿಗೆ ತರಲಾಯಿತು. ಜನಿವಾರ ತೆಗೆಸುವ ನಿಯಮ ಇಲ್ಲದಿದ್ರೂ ಪರೀಕ್ಷಾ ಸಿಬ್ಬಂದಿ ನಿಯಮಗಳನ್ನು ಉಲ್ಲಂಘಿಸಿ ಧಾರ್ಮಿಕ ಭಾವನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ತಪ್ಪಿತಸ್ಥರಿಗೆ ಏನ್ ಕ್ರಮ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.